ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತೆಗಳ ಅಧಿನಿಯಮಕ್ಕೆ ಸರ್ಕಾರ ತಿದ್ದುಪಡಿ ತಂದಿದೆ. ಈ ಒಂದು ತಿದ್ದುಪಡಿಗೆ ಬಿಜೆಪಿ ಟೀಕೆಯನ್ನು ಮಾಡ್ತಾ ಇರುವಂಥದ್ದು, ಏನು ದೇವಸ್ಥಾನಗಳಿಗೆ ಸರ್ಕಾರ ಕನ್ನ ಹಾಕ್ತಾ ಇದೆ ಅನ್ನೋಂಥ ಆರೋಪವನ್ನು ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆಗೆ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಹಿಂದೆ ತಿದ್ದುಪಡಿಯಲ್ಲಿ ಏನಿತ್ತು, ತಾವೇನು ಬದಲಾವಣೆ ಮಾಡಿದಿರಿ ಮತ್ತು ಬಿಜೆಪಿಯ ಆರೋಪಕ್ಕೆ ಏನು ಪ್ರತ್ಯುತ್ತರ ಸರ್ ನಿಮ್ಮದು? ಬಿಜೆಪಿಯವರು ಯಾರು ಇವತ್ತು ಇದನ್ನು ಕ್ವಶನ್ ಮಾಡ್ತಾ ಇದ್ದಾರೆ, ಅವರಿಗೆ ಈ ಹಿಂದೂ ಧಾರ್ಮಿಕ ಆ್ಯಕ್ಟ್ ಇದೆಯಲ್ಲ, ಇದನ್ನು ಒಂದು ಸಲ ಓದಲಿ. ಕನ್ನಡದ್ದು ಕೊಡ್ತೀನಿ, ಕನ್ನಡನೂ ಓದ್ಕೊಳ್ಳಿ, ಆಮೇಲೆ ಮಾತಾಡಲಿ. 2011ರಲ್ಲಿ ಈ ಧಾರ್ಮಿಕ ಪರಿಷತ್ತಿಗೆ ಅಮೆಂಡ್ಮೆಂಟ್ ತಂದರು. ಆಗ ಯಾರು ಚೀಫ್ ಮಿನಿಸ್ಟರ್ ಆಗಿದ್ದವರು? 11ರಲ್ಲಿ ಯಡಿಯೂರಪ್ಪ ಇದ್ದರು ಅಥವಾ ಸದಾನಂದ ಗೌಡರು ಇದ್ದರು. ಆಗ ಬದಲಾವಣೆ ಆಯಿತು. ಆಗ 5 ಲಕ್ಷದಿಂದ 10 ಲಕ್ಷ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳಿಗೆ 5% ಗ್ರಾಸ್ ಟ್ಯಾಕ್ಸ್ ಹಾಕಿದ್ಯಾರು? ಬಿ ಜೆ ಪಿ ಗೌರ್ಮೆಂಟ್. 10 ಲಕ್ಷಕ್ಕಿಂತಲೂ ಜಾಸ್ತಿ ಇರ್ತಕ್ಕಂಥ ಆದಾಯ ಜಾಸ್ತಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ 10% ಹಾಕಿದ್ದು ಬಿ ಜೆ ಪಿ, ನಾವಲ್ಲ. ನಾವೀಗೇನು ಮಾಡಿದ್ದೀವಿ ಅಂದರೆ, ಈಗ ನಮ್ಮಲ್ಲಿ 40,000 50 ಸಾವಿರ ಜನ ಅರ್ಚಕರಿದ್ದಾರೆ. ದೇವ್ರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಆದರೆ ದೇವ್ರನ್ನ ಪೂಜೆ ಮಾಡ್ತಾರಲ್ಲ ಅರ್ಚಕರು, ಅವ್ರ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ. ಈಗ ನಾನು ಬಂದ ಮೇಲೆ ಏನಾಯಿತು, 45 ಸಾವಿರ ಜನ ಅರ್ಚಕರು, 35 ಸಾವಿರ ದೇವಸ್ಥಾನಕ್ಕೆ. ಕೆಲವು ದೇವಸ್ಥಾನದಲ್ಲಿ 2, 3, 4, 5 ಜನ ಇರ್ತಾರೆ. ಅವರ ಮಕ್ಕಳ ಶಿಕ್ಷಣಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. 5,000ದಿಂದ 50,000 ಫಾರಿನ್ಗೆ ಹೋಗೋರಿಗೆ 1 ಲಕ್ಷ ಒಂದು ಟೈಮ್ ಕೊಡ್ತೀವಿ. ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡೋಕ್ಕೆ ನಾವು ಈಗ ಪ್ರಾರಂಭ ಮಾಡಿದ್ದೀವಿ, ಕರೆದಿದ್ದೀವಿ ಆನ್ಲೈನ್ ಅಪ್ಲಿಕೇಶನ್ನು. ಆಮೇಲೆ ಅರ್ಚಕರ ಸತ್ರ ಬರೀ 35 ಸಾವಿರ ಕೊಡೋರು. ಧಾರ್ಮಿಕ ಪರಿಷತ್ತಿಂದ ಅವ್ರಿಗೆ 2 ಲಕ್ಷ ಕೊಡ್ತಾಯಿದ್ವಿ. ಆಮೇಲೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು 5 ಲಕ್ಷ ಇನ್ಶೂರೆನ್ಸ್ ಮಾಡಬೇಕು ಅಂತ ಅವ್ರ ಬೇಡಿಕೆ ಇದೆ. 5 ಲಕ್ಷ ಇನ್ಶೂರೆನ್ಸು ಕೂಡ ಅವ್ರಿಗೆ ಮಾಡಬೇಕು. ಆಮೇಲೆ ಅವ್ರಿಗೆ ಈ ಸ್ಕಾಲರ್ಶಿಪ್ಪು ಇದು ಹೇಳಿದೆ ಅಲ್ವಾ. ಆಮೇಲೆ ಮನೆ ಹೌಸಿಂಗ್ ಪಾಪ ಕೇಳ್ತಾರೆ ಅವರು. ನಾವು ಎಲ್ಲರಿಗೂ ಒಂದೇ ಸಲ ಕೊಡೋಕ್ಕಾಗಲ್ಲ. ವರ್ಷಕ್ಕೆ ಒಂದು 500 ಜನಕ್ಕೋ 1000 ಜನಕ್ಕೆ ಒಂದು 2 ಲಕ್ಷ 3 ಲಕ್ಷ ಕೊಟ್ಟರೆ ಗ್ರಾಮಾಂತರ ಪ್ರದೇಶದಲ್ಲಿ ಮನೆಗಳು ಕಟ್ಕೊಳ್ತಾರೆ. ಆಮೇಲೆ ದೇವಸ್ಥಾನಗಳು, ಸೀಕ್ರೆಟ್ ದೇವಸ್ಥಾನಗಳು, ವರ್ಷಕ್ಕೆ ಒಂದು 500 ದೇವಸ್ಥಾನಕ್ಕೆ, ಒಂದು 1000 ದೇವಸ್ಥಾನಕ್ಕೆ ಒಂದು 2 ಲಕ್ಷ 3 ಲಕ್ಷ ಕೊಟ್ಟರೆ ಅದಕ್ಕೆ ರಿಪೇರಿ ಮಾಡ್ಕೊಳ್ತಾರೆ. ಇದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಹಿಂದೂ ಈ ನಮ್ಮ ಧಾರ್ಮಿಕಕ್ಕೆ ಸಂಬಂಧಪಟ್ಟಾಗೆ ಸಹಾಯ ಮಾಡೋದಕ್ಕೂ ಇದರಲ್ಲಿ ಅವಕಾಶ ಇದೆ. ಇದು ಈಗ ಆ್ಯಸ್ ಇಟ್ ಈಸು 8 ಕೋಟಿ ಬರ್ತಾಯಿತ್ತು. ಈ ಅಮೆಂಡ್ಮೆಂಟ್ ಮಾಡಿದ್ರೆ ಇನ್ನೊಂದು 30-40 ಕೋಟಿ ಜಾಸ್ತಿ ಆಗೋದು ಅಷ್ಟೇ. ಇಷ್ಟರಲ್ಲಿ ಈ 50,000 ಜನ ಮತ್ತು 35,000 ಜನ, 34,000 ಚಿಲ್ಲರೆ ಸೀಕ್ರೆಟ್ ಟೆಂಪಲ್ಸ್ಗೆ ಏನು ಮಾಡೋಕ್ಕಾಗುತ್ತೆ? ಏನೋ ನಾವು ಪ್ರಾರಂಭ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಸಹಾಯ ಆಗುತ್ತೆ. 1 ಕೋಟಿ ಆದಾಯಕ್ಕೆ ಬರುವಂಥ ಹೆಚ್ಚು ದೇವಸ್ಥಾನಗಳಿದಾವೆ, ಅದಕ್ಕಿಂತ ಕಡಿಮೆ ಅಲ್ವೇನಮ್ಮ? 87 ಕಡಿಮೆ ಬರುತ್ತೆ. ಇನ್ನೆಲ್ಲ ಕಡಿಮೆನೇ. ಅದರಲ್ಲೂ 34,000 ಚಿಲ್ಲರೆ 5 ಲಕ್ಷಕ್ಕಿಂತಲೂ ಕಡಿಮೆ ಬರುತ್ತೆ. ಆಮೇಲೆ ಹಿಂದೆ 5 ಲಕ್ಷಕ್ಕಿಂತಲೂ ಕಡಿಮೆ ಇರ್ತಕ್ಕಂಥವ್ರಿಗೆ ಇವರೇನು ಟ್ಯಾಕ್ಸ್ ಹಾಕ್ತಿರಲ್ವಾ, ನಾವೀಗ 10 ಲಕ್ಷ ಮಾಡಿಬಿಟ್ಟಿದ್ದೀವಿ. 10 ಲಕ್ಷದವರೆಗೂ ಏನು ಕೊಡಬೇಕಾಗೇ ಇಲ್ಲ ಅವರು. ಆಮೇಲೆ 10 ಲಕ್ಷದಿಂದ 1 ಕೋಟಿವರೆಗೂ 5% ಮಾಡಿದ್ದೀವಿ ನೆಟ್ಟಲ್ಲಿ. ಆಮೇಲೆ 1 ಕೋಟಿ ಮೇಲೆ 10% ನೆಟ್ ಮಾಡಿದ್ದೀವಿ ಅಷ್ಟೇ. ಎಲ್ಲ ಬಂದರೂ 35-40 ಕೋಟಿ ಅಷ್ಟೇ. ಈ ಕಾಯ್ದೆಯಲ್ಲಿ ಪ್ರಮುಖ ತಿದ್ದುಪಡಿಗಳು ಏನು ತಂದಿದ್ದೀರಾ ಸರ್? ಆಮೇಲೆ ಇನ್ನೊಂದು, ಈ ವಿಶ್ವಕರ್ಮರಿಗೆ ಒಂದು ಸ್ಥಾನ ಬೇಕು ಅಂತ ವ್ಯವಸ್ಥಾಪನಾ ಸಮಿತಿನಲ್ಲಿ ಒತ್ತಾಯ ಇತ್ತು ಮೇಲ್ಮನೆಯಲ್ಲಿ, ಅದೊಂದು ತಿದ್ದುಪಡಿ ಮಾಡಿದ್ದೀವಿ. ಆಮೇಲೆ ಜಿಲ್ಲಾ ಮಟ್ಟದ್ದು ಒಂದು ಸಮಿತಿ ಮಾಡಿದ್ದೀವಿ. 25 ಲಕ್ಷ ಮೇಲಿರ್ತಕ್ಕಂಥದ್ದನ್ನು ಅವರು ಜಿಲ್ಲಾಧಿಕಾರಿಗಳು ರಿಟರ್ನ್ ಮಾಡಿ ನಮಗೆ ಕಳಿಸ್ತಾರೆ ಧಾರ್ಮಿಕ ಪರಿಷತ್ಗೆ ಕೆಲಸಗಳು ಅಪ್ರೂವ್ ಮಾಡೋದಕ್ಕೆ ಅಷ್ಟೇ. ಇನ್ನೇನಿದೆಯಮ್ಮ ಇಂಪಾರ್ಟೆಂಟು ನಾವು ತಂದಿರೋದು? ಸರ್, ಈಗ ವಿಜೇಂದ್ರ ಅವರು ಒಂದು ಪ್ರಶ್ನೆಯನ್ನು ಇರ್ತಾರೆ. ನೀವು ಹುಂಡಿಗಳಿಗೆ ಕನ್ನ ಹಾಕೋ ಬದಲಾಗಿ ವಿಧಾನಸೌಧದಲ್ಲೇ ಹುಂಡಿ ಇಟ್ಟುಬಿಡಿ, ಸಾಕಷ್ಟು ಜನ ಬಂದಲ್ಲಿ ದೇಣಿಗೆ ಹಾಕ್ತಾರೆ ಅನ್ನೋಂಥದ್ದು. ಮತ್ತು ಇಲ್ಲಿ ಅದು ದೇವಸ್ಥಾನದ ಹಣ ತೊಗೊಂಡೋಗಿ ಗ್ಯಾರಂಟಿಗಳಿಗೆ ರಾಜ್ಯ ಬೊಕ್ಕಸ್ಗೆ ತುಂಬಿಸ್ಕೋತಾ ಇದ್ದಾರೆ, ಗ್ಯಾರಂಟಿಗಳು ಕೊಡಲಿಕ್ಕೆ ಅನ್ನೋಂಥ ಆರೋಪ ಮಾಡಿದ್ದಾರೆ ಸರ್. ಅದು ಹುಂಡಿಗಳು ಬಿ ಜೆ ಪಿ ಸರ್ಕಾರ ಇತ್ತಲ್ಲ, ಅವರೇ ತೊಗೊಂಡೋಗ್ಬಿಟ್ರು. ಹೋಗೋವಾಗ ಹುಂಡಿಗಳಿತ್ತಲ್ಲ ವಿಧಾನಸೌಧದಲ್ಲಿ ಇಟ್ಟಿದ್ರಲ್ಲ ಇವರು. ಯಡಿಯೂರಪ್ಪ ಅವ್ರು ಚೀಫ್ ಮಿನಿಸ್ಟರ್ ಆಗಿದಾಗ GST ಟ್ಯಾಕ್ಸ್ ಬದಲು ಇನ್ನೂ ಒಂದು ಟ್ಯಾಕ್ಸ್ ಇತ್ತು, GST ಬದಲು ಇನ್ನೂ ಒಂದು ಟ್ಯಾಕ್ಸ್ ಇತ್ತು, ಇನ್ನೊಂದು ST ಇತ್ತು. ಆಮೇಲೆ ನೋಟ್ ಆ್ಯಂಡ್ ಸಬ್ಮಿಷನ್ ಎಲ್ಲ ಯಾರು ಇಟ್ಕೊಂಡಿದ್ದು ಬಿ ಜೆ ಪಿ ಸರ್ಕಾರದಲ್ಲಿ. ಈಗ ಹುಂಡಿಗಳೆಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಇಲ್ಲಿ ಇಟ್ಟಿದ್ರಲ್ಲ ಬಾಗಿಲುಗಳಲ್ಲಿ, ಅದನ್ನೆಲ್ಲ ಅವ್ರ ಮನೆಗಳಲ್ಲಿ ಇಟ್ಕೊಂಡವ್ರೆ. ಮತ್ತು ಅಧಿಕಾರಕ್ಕೆ ಬಂದರೆ ನಾವೇ ತರಬೇಕು ಅಂತ. ಆಮೇಲೆ ದೇವಸ್ಥಾನದ ಹಣವನ್ನು ಕಾನೂನಿನ ಅರಿವಿರ್ತಕ್ಕಂಥವರು
ಕಾನೂನಿನ ಅರಿವಿರ್ತಕ್ಕಂಥವರು. ಒಂದು ಪೈಸೆ ಕೂಡ ಯಾವುದೇ ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೆ ಕೂಡ ಕೊಡೋಕ್ಕಾಗೋದಿಲ್ಲ. 20 ವರ್ಷದಲ್ಲಿ ಈ ಕಾಯ್ದೆ ಬಂದು 2003ರಲ್ಲಿ ಬಂದಿದ್ದು. ಎಷ್ಟಾಯಿತು? 21 ವರ್ಷ ಆಯಿತು. 21 ವರ್ಷದಲ್ಲಿ ಒಂದೇ ₹1 ಈ ಧಾರ್ಮಿಕ ಇಲಾಖೆಯಿಂದ ಬೇರೆ ಯಾವುದನ್ನು ಇಲಾಖೆಗೋ ಅಥವಾ ಸರ್ಕಾರದ ಟ್ರೆಜರಿಗೋ ಅಥವಾ ನಮ್ಮ ಇಲಾಖೆ ಅಕೌಂಟ್ಗೋ ಬಂದಿದ್ದರೆ ತೋರಿಸ್ಬಿಡಿ. ಆಮೇಲೆ ಇದೆಲ್ಲ ಗೊತ್ತಿದೆ ಅವರಿಗೆ, ಗೊತ್ತಿಲ್ಲ ಅಂತಲ್ಲ, ಬೇಕಂತಲೇ ಉದ್ದೇಶಪೂರ್ವಕವಾಗಿ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸರ್, ಇನ್ನೊಂದು ಪ್ರಶ್ನೆ, ವ್ಯವಸ್ಥಾಪನಾ ಸಮಿತಿಯಲ್ಲಿ ಅನ್ಯ ಧರ್ಮೀಯರಿಗೂ ಅವಕಾಶ ಮಾಡಿಕೊಡಲಾಗಿದೆ ಅನ್ನೋಂಥ ಟೀಕೆಗಳು ಹಿಂದೂಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ ಮತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಸಂಘಟನೆಗಳವರಿಗೆ ಈ ಒಂದು ಪುಸ್ತಕ ಕಳಿಸ್ತೀನಿ ಕನ್ನಡದ್ದು, ಆಮೇಲೆ BJP ನಾಯಕಗಳು ಒಂದು ಕೊಡ್ತೀನಿ. 2003ರಿಂದ ಕೂಡ 2 ಸಂಸ್ಥೆಗಳಲ್ಲಿ, ಒಂದು ಬಾಬಾ ಬುಡನ್ಗಿರಿ, ಇನ್ನೊಂದು ಚೌಡೇಶ್ವರಿ, ಆಮೇಲೆ ಸಾದತ್ ಅಲಿ ಖಾನ್ ದರ್ಗಾ 2 ಬರುತ್ತಲ್ಲ, ಈ 2 ಕಡೆ ಮಾತ್ರ ಹಿಂದೂ ಮುಸ್ಲಿಮ್ಸ್ ಇಬ್ಬರು ಇರ್ತಾರೆ. BJP ಸರ್ಕಾರ ಇದ್ದಾಗ ಬಾಬಾ ಬುಡನ್ಗಿರಿ ಸಮಿತಿ ಮಾಡೋವಾಗ ಮುಸ್ಲಿಮ್ಸ್ನ ಯಾಕೆ ನೇಮಕ ಮಾಡಿದ್ರ ಇಲ್ವಾ? ಮಾಡಿದ್ದಾರೆ. 2 ಸಂಸ್ಥೆಗಳಲ್ಲಿ ಮಾತ್ರ ಅದೇ, ಅದು ನಾವು ತಂದಿಲ್ಲ. 2003ರಿಂದ ಇದೆ. ನಾನೇನು ತಂದಿದ್ದೀನಿ ಅಂದರೆ ವಿಶ್ವಕರ್ಮ ಸಮಾಜಕ್ಕೆ ಒಂದು ಕೊಡಿ ಅಂತ ನಾನು ತಂದಿದ್ದೀನಿ ಅಷ್ಟೇ. ಅದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಹಳೆಯದದು, 21 ವರ್ಷದಿಂದ ಇದೆ ಅದು. ಈ ಬಗ್ಗೆ ಕಾಯ್ದೆಯಲ್ಲಿ ಸ್ಪಷ್ಟವಾದಂಥ ಉಲ್ಲೇಖ ಇದೆಯಾ ಸರ್? 100% ಇದೆ. ಒಂದು ಪುಸ್ತಕನೇ ಕೊಡ್ತೀನಿ, ನೀವು ಓದ್ಬಿಡಿ. ನೀವು ಓದ್ಬಿಟ್ಟು ಅವ್ರ ಪ್ರಶ್ನೆ ಕೇಳಿ BJP ಅವರಿಗೆ. ಇದಿಷ್ಟು ಮುಜರಾಯಿ ಇಲಾಖೆಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.